ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಸಂಡೇ, ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಈಗ ಮುಗಿಸಿದ್ದೀನಿ. ಸೊ ಬೆಳಗ್ಗೆ ಎದ್ದು ಏನೂ ಕೆಲಸ ಅಷ್ಟೊಂದು ಇರಲಿಲ್ಲ, ಟಿಫನ್ ಮಾಡೋದೇನಿರಲಿಲ್ಲ, ಜಸ್ಟ್ ರೈಸ್ ಮಾಡಿ ಸಾಂಬಾರಿತ್ತು, ಊಟ ಮಾಡಿ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಪೂಜೆನೂ ಆಗಿದೆ ಆ್ಯಂಡ್ ಇವತ್ತು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಏನಂದರೆ ತುಂಬ ದಿನ ಆಗಿಬಿಟ್ಟಿತ್ತು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಸಮ್ ಪರ್ಸ್ನಲ್ ರೀಸನ್ಸ್, ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ಮನ್ಸು ಕೂಡ ಇರಲಿಲ್ಲ ಯೂಟ್ಯೂಬ್ನ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎಲ್ಲೂ ನನಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಆಗಲಿಲ್ಲ. ಸೊ ಸಾರಿ ಯಾರೆಲ್ಲ ನನಗೆ ಮೆಸೇಜ್ ಮಾಡಿದ್ರಿ, ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ. ಆ್ಯಂಡ್ ನಾನು ಆದಷ್ಟು ಜನಕ್ಕೆ ಕಮೆಂಟು ಮತ್ತು ಮೆಸೇಜ್ಗೆ ರಿಪ್ಲೈ ಕೊಡೋಕ್ಕೂ ಕೂಡ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಬೇಜಾರಾಗ್ಬಿಡಿ. ಸೊ ಇನ್ಮುಂದೆ ವ್ಲಾಗ್ಸ್ ಬರುತ್ತೆ ಆ್ಯಂಡ್ ತುಂಬ ಬೇಜಾರಾಗಿತ್ತು ಯಾಕೋ. ಸೊ ಹಾಗಾಗಿ ಅಷ್ಟೇ ವ್ಲಾಗ್ ಮಾಡೋದು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದೆ. ಆ್ಯಂಡ್ ಎಲ್ಲದಕ್ಕೂ ಒಂದು ಉತ್ತರ ಕೊಡೋದಕ್ಕೆ ಮೇ ಬಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಲೈಕ್ ನನಗೆ ಅನಿಸಿದ್ದು ಇಷ್ಟು ದಿನದಲ್ಲಿ, ಇಷ್ಟು ವರ್ಷದಲ್ಲಿ ನಾವು ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡಿದಾಗ ನಮಗೆ ಹೋಗೋಕ್ಕೆ ಆಗಲಿಲ್ಲ. ಬಟ್ ಸಡನ್ನಾಗಿ ನಾವು ಪ್ಲ್ಯಾನ್ಡೇ ಇಲ್ಲದೆ ನಾವು ಹೊರಟಿದ್ದು ಆ್ಯಂಡ್ ಟ್ರೈನ್ ಎಲ್ಲ ನಮಗೆ ಬುಕ್ ಆಗಿದ್ದು ಎಲ್ಲ ನೋಡಿದ್ರೆ ಲೈಕ್ ನನ್ನ ಒಂದು ಪ್ರಶ್ನೆಗಳಿಗೆ ಅಥವಾ ನನ್ನ ಒಂದು ಸಮಾಧಾನಕ್ಕೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಬೇಕಿತ್ತು. ಸೊ ಆ ಒಂದು ಎನರ್ಜಿ, ಆ ಒಂದು ಪಾಸಿಟಿವ್ ವೈಬ್ಸ್ ಸಿಗೋದು ನನಗೆ ಮಂತ್ರಾಲಯದಲ್ಲಿ ಅನ್ಸುತ್ತೆ. ಮೇ ಬಿ ಅದಕ್ಕೋಸ್ಕರ ರಾಯರು ನಮ್ಮನ್ನು ಕರ್ಸ್ಕೊತಿದ್ದಾರೆ ಅನ್ಸುತ್ತೆ. ಸೊ ಯೂಶಲಿ ಎಲ್ಲ ಇದು ಮಿತ್ತಿರ್ಬೋದು, ಹೇಳ್ತಾರೆ ಲೈಕ್ ದೇವರು ನಮ್ಮನ್ನು ನೋಡಬೇಕು ಅನ್ಸ್ದಾಗ ಮಾತ್ರ ಅವನ್ನ ಸ್ಥಾನಕ್ಕೆ ಕರ್ಸ್ಕೊಳಕ್ಕೆ ಸಾಧ್ಯ ಅಂತ. ಸೊ ಹಾಗಾಗಿ ಇವತ್ತು ನನಗೆ ಮೇ ಬಿ ರಾಯರು ನಮ್ಮನ್ನು ನೋಡಬೇಕು ಅಂತ ಹೇಳಿ, ನಮಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ಅಲ್ಲಿ ಕರ್ಸ್ಕೊತಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ. ಇನ್ನೂ ಬ್ಯಾಗ್ ಏನೂ ಪ್ಯಾಕ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಬೆಳಗ್ಗೆಯಿಂದ ಏನೂ ರೆಡಿ ಮಾಡ್ಕೊಂಡಿಲ್ಲ, ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಇನ್ನೂ ಹಿಂಗೆ ಓಡಾಡ್ತಾ ಇದ್ದಾರೆ. ಸ್ನಾನ ಕೂಡ ಮಾಡಿಲ್ಲ. ನಾನು ಲಿಟ್ರಲಿ ಬೆಳಗ್ಗೆ ಎದ್ದು ಪಾತ್ರೆ ತೊಳೆದು, ಕಸ ಗುಡಿಸಿ, ನೆಲ ಒರೆಸಿ, ಪಾಪುಗೆ ಸ್ನಾನ ಮಾಡಿಸಿ, ಅವಳಿಗೆ ತಿನ್ನಿಸಿ ಮಲಗಿಸಿ, ದೇವ್ರ ಸಾಮಾನಿನಿಂದ ಹಿಡಿದು ಪ್ರತಿಯೊಂದು ತೊಳೆದು ಪೂಜೆ ಎಲ್ಲ ಮಾಡಿ ಕೂತಿದ್ದೀನಿ. ಇವಾಗ ಆಲ್ರೆಡಿ ಟೈಮು 2:45 ಸೊ ಬಟ್ಟೆ ಎಲ್ಲ ನೋಡಿ ಜೋಡಿಸ್ಕೊಳ್ಳೋದೆಲ್ಲ ಹಾಗೆ ಬಿಸಾಕಿದ್ದೀನಿ. ಎಲ್ಲ ಜೋಡಿಸ್ಕೋಬೇಕು, ಪಾಪುದು, ನಂದು, ಫುಡ್ಡು, ಮಕ್ಳನ್ನ ಕರ್ಕೊಂಡು ಹೋಗೋದಂದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ತಲೆ ಬಿಸಿ ಅಂತ. ಸೊ ಫಟಾಫಟ್ ಅಂತ ಬೇಗ ಬೇಗ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳೋಣ. ನಮ್ಮ ಮನೆಯವ್ರನ್ನ ಸ್ನಾನಕ್ಕೆ ಕಳ್ಸೋಣ ಹಂಗೇನೆ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕೀಗ. ಫಸ್ಟು ನನ್ನ ಬಟ್ಟೆ ನಾಳೆ ಹಾಕೊಳ್ಳೋದನ್ನೆಲ್ಲನೂ ಇಟ್ಬಿಡ್ತೀನಿ ಆ್ಯಂಡ್ ಪಾಪುದನ್ನೆಲ್ಲ ಮೇಲೆ ಇಟ್ಕೋತೀನಿ ಅಷ್ಟೇ. ಸೊ ಫಸ್ಟು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಟೈಮ್ 3 ಗಂಟೆ ಆಯಿತು. 3:45 ಮನೆ ಬಿಡಬೇಕು. ಬೇಗ ಬೇಗ ಜೋಡಿಸೋಣ. ಸೊ 1 ಪೇರ್ ಆಫ್ ಕ್ಲಾತ್ಸ್ ಇಟ್ಕೋತಾ ಇದ್ದೀನಿ ನಂದು. ಆ್ಯಂಡ್ ನಾವು ಈ ಸತಿ ಪಾಪುನ ಕರ್ಕೊಂಡು ಹೋಗ್ತಿರೋದ್ರಿಂದ, ಸ್ಟೇ ಆಗ್ತಿರೋದ್ರಿಂದ ಸ್ವಲ್ಪ ಸೆರ್ಲಾಕ್ನ ತರಿಸ್ಕೊಂಡಿದ್ದೆ. ಯಾಕೆಂದರೆ ಅಲ್ಲೆಲ್ಲೂ ರಾಗಿ ಸರಿ ಮಾಡೋದಕ್ಕೆ ನಮಗೇನು ಸಿಗಲ್ಲ ಅಂತ ಹೇಳಿ ಫಾರ್ ದಿ ಫಸ್ಟ್ ಟೈಮ್ ತಂದಿದ್ದು. ಒಂದೇ ಸತಿ ತಿಂದಿದ್ದವಳು ಇಡೀ ಟ್ರಿಪ್ಪಲ್ಲಿ 1 ಸತಿ ಊಟ ಮಾಡಿದ್ಲು ಅಷ್ಟೇ. ಅದಾದಮೇಲೆ ಏನೂ ತಿನ್ನಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ನಾವು ಯಾವಾಗಲೂ ಲೇಟ್ ಹೋಗ್ತೀವಿ. ಅದು ಎಕ್ಸ್ಪೆಷಲಿ ಈ ಸತಿ ಲೇಟ್ ಆಗಿದ್ದು ನನ್ನ ಹಸ್ಬೆಂಡಿಂದ. ಏದೋ ರೆಡಿ ಆಗು ಅಂದರೆ 3 ಗಂಟೆಲಿ ಹೋಗಿ ನಾನು ಸ್ಲಿಪ್ಪರ್ ತೊಳ್ಕೊತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಓಡಾಡ್ತಾನೆ ಇದ್ದರು. ಆ್ಯಂಡ್ ನಾನು ನನ್ನ ಕೈಲಿ ಎಷ್ಟು ಕೆಲಸ ಆಗುತ್ತೋ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊತಾ ಇದ್ದೆ. ಯಾಕೆಂದರೆ ಬೆಳಗ್ಗೆ ಎದ್ದು ಪಾತ್ರೆ ತೊಳೆದು ರೈಸ್ ಮಾಡಿ ಅದನ್ನೇ ಊಟ ಮಾಡಿಕೊಂಡು, ಅದಾದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕಿತ್ತು, ಕಸ ಗುಡಿಸಿ ನೆಲ ಒರೆಸಿ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡ್ರು. ಬರೀ ಜಸ್ಟ್ ಕುತ್ಕೊಂಡು ಒಂದು ಶರ್ಟ್ ಐರನು, ಒಂದು ಪಂಚೆ ಐರನ್ ಮಾಡ್ಕೊಂಡಿರೋದು ಅಷ್ಟೇ ಅವರು. ಆ್ಯಂಡ್ ಇದರಲ್ಲಿ ಬ್ಯಾಗ್ಗೆ, ಪಾಪುಗೆ ಡೈಪರ್ಸ್ ಏನೇನು ಬೇಕು ಅದನ್ನೆಲ್ಲ ಗೊತ್ತಿರಂಗೆ ಹಂಗೆ ಹೊರಡ್ತಾ ಇದೀವಿ. ಇಲ್ಲಿ ದೇವ್ರಿಗೆ ಕೈ ಮುಕ್ಕೋತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ಪಾಪುನು ಎದ್ಲು ಹೆಂಗೋ. ಸೊ ಅವಳಿಗೂ ಫೀಡ್ ಮಾಡಾಯ್ತು, ಹೊರಡ್ಬೇಕು. ಲಗೇಜ್ ಇದೊಂದು ನನ್ನ ಬ್ಯಾಗು, ನಂದೊಂದು ಹ್ಯಾಂಡ್ ಬ್ಯಾಗು, ಅದ್ರ ಜೊತೆಗೆ ಅವ್ರಿಗೊಂದು ಬ್ಯಾಕ್ ಪ್ಯಾಕು ಎಲ್ಲ ಆಯಿತು. ಆ್ಯಂಡ್ ಲಿಟ್ರಲಿ ತುಂಬ ಲೇಟ್ ಆಗಿದೆ. 4:30 ಟ್ರೈನು. ನಮಗೆ ಮೆಟ್ರೋದಲ್ಲೇ 1 ಅವರ್ ಬೇಕು. 3:30 ಇನ್ನೂ ಇಲ್ಲೇ ಇದ್ದೀವಿ. ಮನೆ ಕೀ ಇದ್ರೊಳಗಿದೆ, ಬಾ. ತಾಂಡಿದ್ದೀನಿ ಆಟ ಸಾಮಾನು, ಅವಳು ತಿನ್ನವು ಎಲ್ಲವೂ ತಾಂಡಿದ್ದೀನಿ. ಬರ್ರಪ್ಪತ್ಲಕ್ಕೆ.
ಆ್ಯಂಡ್ ನಾವು ಬುಕ್ ಮಾಡಿ ಟ್ರೈನ್ ಬಂದುಬಿಟ್ಟು ಸಂಡೇ ಸಂಜೆ 5 ಗಂಟೆ ಹಂಗೆ ಟ್ರೈನ್ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಹೊರಟು ನಾವು ಕ್ಯಾಬ್ ಕೂಡ ಬುಕ್ ಮಾಡಿದ್ವು, ಅದಾಗಲಿಲ್ಲ. ಆ್ಯಂಡ್ ಲಿಟ್ರಲಿ ಲೇಟ್ ಆಗಿಬಿಡುತ್ತೆ ಕ್ಯಾಬು ಅದು ಇದು ಅಂದ್ಕೊಂಡ್ರೆ. ಸೊ ನಡಿ ಮೆಟ್ರೋಗೆ ಹತ್ರಕ್ಕೆ ಗಾಡಿಲೇ ಹೋಗ್ಬಿಡೋಣ, ಅಲ್ಲಿ ಗಾಡಿ ಹಾಕಿ ಹೋಗೋಣ. ಅತ್ಲಾಗೆ ಬರೋ ದಿವಸನೂ ನಾವು ಮೆಟ್ರೋಗೆ ಬಂದರೆ ಆರಾಮಾಗಿ ಗಾಡೀಲಿ ಬರ್ಬೋದು. ಸುಮ್ಮನೆ ಕ್ಯಾಬೆಲ್ಲ ಕಾಯ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಫಟಾಫಟ ಅಂತ ಗಾಡಿಲೇ ಹೊರಟ್ಬಿಟ್ವು. ಆ್ಯಂಡ್ ತುಂಬ ದಿನ ವ್ಲಾಗ್ ಆಗಿತ್ತು. ತುಂಬ ದಿನ ಜನ ಕೇಳಿದ್ರಿ ನನ್ನ, ಯಾಕೆ ವ್ಲಾಗ್ನೇ ಮಾಡ್ತಾಯಿಲ್ಲ ನೀವು ಅಂತ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಕಮೆಂಟಲ್ಲಿ ಆಗಿರ್ಬೋದು. ಸಾರಿ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಮಾಡಿರಲಿಲ್ಲ ಅಷ್ಟೇ. ಆ್ಯಂಡ್ ನನಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಕೂಡ ಹೊರಟೋಗ್ಬಿಟ್ಟಿತ್ತು ಟು ಬಿ ಆನೆಸ್ಟ್. ಕೆಲವೊಂದಷ್ಟು ನೆಗೆಟಿವ್ ಥಾಟ್ಸು, ಕೆಲವೊಂದಷ್ಟು ನೆಗೆಟಿವ್ ಥಿಂಗ್ಸ್ ನಡೆದಾಗ. ಸೊ ಆಮೇಲಿಂದ ಲಿಟ್ರಲಿ ಬೇಡ, ಯಾಕೆ ಅದು ನನ್ನ ಪ್ಯಾಷನ್, ಅದನ್ನು ಯಾವತ್ತೂ ಬಿಡಬಾರ್ದು ಅಂತ ಹೇಳಿ ಮತ್ತೆ ಒಂದು ಪಾಸಿಟಿವ್ ವೈಬ್ಸ್ನ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಅದು ಮಂತ್ರಾಲಯಕ್ಕೆ ಹೋಗೋದ್ರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೆಂದರೆ ನನಗೆ ಎಲ್ಲ ನೆಗೆಟಿವ್ ಥರ ಕಾಣಿಸ್ತಿರ್ಬೇಕಾದ್ರೆ ಪಾಸಿಟಿವ್ ಆಗಿ ಕಾಣಿಸಿದ್ದು, ಪಾಸಿಟಿವ್ ವೈಬ್ಸ್ ಕೊಡೋ ಥರ ಅನಿಸಿದ್ದು ರಾಯರಷ್ಟೇ. ಸೊ ನಾವು ಇಷ್ಟು ದಿನದಲ್ಲಿ, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇಷ್ಟು ದಿನದಲ್ಲಿ ನಾವು ಹೋಗಬೇಕು ಅಂದ್ಕೊಂಡ್ರೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಈ ಥರ ಒಂದು ನನಗೆ ಬೇಡಪ್ಪ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗಿ ಹಿಂಸೆ ಆಗೋ ಟೈಮಲ್ಲಿ ರಾಯರ ದೇವಸ್ಥಾನಕ್ಕೆ ನಮಗೆ ಆಟೋಮೆಟಿಕ್ಕಾಗಿ ಅದು ಟ್ರೈನ್ ಟಿಕೆಟ್ ಬುಕ್ ಆಗಿದ್ದಾಗಿರ್ಬೋದು, ನಾವು ಹೋಗಿದ್ದಾಗಿರ್ಬೋದು, ಇದೆಲ್ಲ ಫುಲ್ ಸಡನ್ ಪ್ಲ್ಯಾನ್ಡ್ ಆಗಿತ್ತು. ಆ್ಯಂಡ್ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದಷ್ಟೊತ್ತಿಗೆ 5 ಗಂಟೆ ಆಯಿತು. ಬಟ್ ಟ್ರೈನ್ 5:15 ತನಕ ಏನೋ ಲೇಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಏನೂ ಊಟ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲೇ ನನ್ನ ಹಸ್ಬೆಂಡ್ ಥಾಲಿ ತೊಗೊಂಡ್ರು, ಒಂದು ಸೌತ್ ಇಂಡಿಯನ್ ಮೀಲ್ ತೊಗೊಂಡ್ರು. ನಾನು ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಡೆ. ನನಗೆ ಟ್ರೈನ್ ಬಂದುಬಿಡುತ್ತೆ, ಬಾ ಹೋಗೋಣ, ನನಗೆ ಊಟ ಮಾಡೋಕ್ಕೂ ಗಾಬರಿ ಆಗುತ್ತೆ, ನಂಗೆ ನೆಮ್ಮದಿಲಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ಊಟ ಮಾಡಲಿಲ್ಲ. ಅವ್ರು ನಾನು ಇಲ್ಲೇ ಊಟ ಮಾಡ್ತೀನಿ, ಸೌತ್ ಇಂಡಿಯನ್ ಮೀಲ್ಸ್ ತಿಂತೀನಿ ಅಂದರು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂತೇಳಿ. ಸೊ ಅವರಿಗೆ ಸರಿ ಅಂತೇಳಿ ಅವ್ರಿಗೆ ತಿನ್ನಿಸಿ ಅದಾದಮೇಲೆ ನಾನು ಪಾರ್ಸಲ್ ತೊಗೊಂಡು ಬಂದೆ. ಇನ್ನು ನಾವು ಬಂದು ಒಂದು 10-15 ಮಿನಿಟ್ಸ್ ಆದರೂ ಟ್ರೈನ್ ಬಂದಿರಲಿಲ್ಲ. ನಾವು ವೆಯ್ಟ್ ಮಾಡ್ತಾಯಿದ್ವು. ಆ್ಯಂಡ್ ರವಿ ಅಣ್ಣ, ಸ್ವಾತಿ ಎಲ್ಲ ನಮ್ಮ ಜೊತೆ ಬರ್ತಾಯಿದ್ರು. ಸೊ ಅವರು ಕೂಡ ಆ ಕಡೆ ನಿಂತಿದ್ರು. ಅವರು ಈ ಕಡೆ ಬಂದ ಮೇಲೆ ಟ್ರೈನ್ ಕೂಡ ಬಂತು ಅಷ್ಟೊತ್ತಿಗೆ. ಸರಿ ಅಂತೆಲ್ಲ ಹೊರಟ್ವಿ. ಈ ಸತಿ ತುಂಬ ಚೆನ್ನಾಗಿತ್ತು ಮಂತ್ರಾಲಯ ಟ್ರಿಪ್ಪು. ನೆಕ್ಸ್ಟ್ ವೀಡಿಯೋನು ಕೂಡ ಹಾಕ್ತೀನಿ, ಮಾರನೇ ದಿವಸ ಏನಾಯಿತು, ಹೀಗೆ ಯಾವುದೆಲ್ಲ ಪ್ಲೇಸಸ್ ನೋಡಿದ್ವಿ, ಹೆಂಗಿತ್ತು ಮಂತ್ರಾಲಯ ಅಂತ ಹೇಳಿಬಿಟ್ಟು. ಆ್ಯಂಡ್ ಟು ಬಿ ಆನೆಸ್ಟ್, ನಾನು ಹೇಳ್ದಂಗೆ ನನಗೆ ಒಂದು ಚೂರು ವ್ಲಾಗ್ ಇದೆಲ್ಲ ಏನೂ ಮಾಡೋಕ್ಕಿಲ್ದಂಗೆ ನಾನು ಅದಕ್ಕೆ ಫುಲ್ ಸೋಷಲ್ ಮೀಡಿಯಾದಲ್ಲಿ ಇನ್ಯಾಕ್ಟಿವ್ ಆಗಿದ್ದಿದ್ದು. ಸೊ ಇದೇ ರೀಸನ್ಗೆ ನನಗೆ ಏನೋ ಒಂಥರ ಬೇಜಾರಾಗಿತ್ತು ಅಷ್ಟೇ. ಸೊ ಅದೆಲ್ಲ ಬಿಟ್ಟರೆ ಎಲ್ಲ ಎವ್ರಿಥಿಂಗ್ ಫೈನ್ ಇವಾಗ. ಸೊ ಹಾಗಾಗಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರಾಯರು ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಸ್ವಾತಿ, ರವಿ ಅಣ್ಣ ಆ್ಯಂಡ್ ಸ್ವಾತಿ ಸಿಸ್ಟರ್ ಕೂಡ ಬಂದಿದ್ದರು. ಸೊ ನಾವೆಲ್ಲ ಒಟ್ಟಿಗೆ ಹೊರಟಿದ್ದು. ಆ್ಯಂಡ್ ಇಲ್ಲಿ ನಮಗೆ ಬರೀ 2 ಸೀಟ್ ಇದ್ದಿದ್ದು. ರವಿ ಅಣ್ಣ ಅವ್ರದ್ದು ಬೇರೆ ಕೋಚಲ್ಲಿತ್ತು ಸೀಟ್, ಬಟ್ ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, 12 ಗಂಟೆಗೆ ಟ್ರೈನ್ ಹೋಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ 12 ಗಂಟೆ ತನಕ ಇಲ್ಲೇ ಮಾತಾಡಿಕೊಂಡು, ಮಕ್ಕಳು ಆಟ ಆಡ್ತಾ ಇರ್ತಾರೆ, ಅಷ್ಟೋ ತನಕ ಮಲಗಲ್ಲ ಅಂತ ಹೇಳಿ ಎಲ್ಲ ಇಲ್ಲೇ ಟೈಮ್ ಪಾಸ್ ಮಾಡಿದ್ವು. ಆ್ಯಂಡ್ ನನ್ನ ಮಗಳಿಗಂತೂ ಸಿರಿ ಸಿಕ್ತಂಗೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನೀವು. ಅಷ್ಟು ಫುಲ್ಲು ಟ್ರೈನಲ್ಲಿ ಆ ಕಂಬಿ ಹಿಡ್ಕೊಂಡು ಆಡಿದ್ದೇ ಆಡಿದ್ದು, ಬಿದ್ದಿದ್ದು, ಆಡಿದ್ದು ಅನ್ನಂಗೆ ಆಟ ಆಡ್ಬಿಟ್ಲು. ಒಂಥರ ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡೋದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಯಿತು. ಒಂಥರ ಅವಳಿಗೆ ಪಕ್ಷಿನ ತೆಗೆದು, ಗೂಡು ಒಳಗಿರೋ ಪಕ್ಷಿನ ತೆಗೆದು ಆಚೆ ಬಿಟ್ಟಂಗೆ ಫೀಲ್ ಆಗ್ತಾಯಿತ್ತು ಅವಳಿಗೆ. ಅಷ್ಟು ಫುಲ್ಲು ಫ್ರೀಯಾಗಿ ಆಟ ಆಡ್ಕೊಂಡು ಅವಳು ಪಾಡಿಗೆ ಅವಳು ಅಂತ ಆಟ ಆಡ್ತಾ ಇದ್ಲು. ಬಟ್ ಒಂದು ಸ್ವಲ್ಪ ಭಯ ಏನಂದರೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತಲ್ಲ, ಅದ್ರೊಳಗೆ ಎಲ್ಲಿ ಕೈ ಹಾಕ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಈಗ ಮಂತ್ರಾಲಯದಲ್ಲಿ ಹೋಗೋರು ಈಗ ಪ್ಲ್ಯಾನ್ ಮಾಡ್ಬೋದು ಅಟ್ ಪ್ರೆಸೆಂಟ್, ಯಾಕೆಂದರೆ ಅಲ್ಲಿ ಮಳೆ ಆಗಿದೆ. ಆ್ಯಂಡ್ ಸ್ವಲ್ಪ ವೆದರು ತಕ್ಕ ಮಟ್ಟಿಗಿದೆ, ಅಷ್ಟೊಂದು ಸೆಕೆ ಆ ಥರ ಎಲ್ಲ ಏನೂ ಇಲ್ಲ. ನಾರ್ಮಲಾಗಿ ಕೂಲಾಗಿ ಬ್ಯಾಂಗ್ಳೂರು ವೆದರ್ ಥರನೇ ಇದೆ. ಸೊ ನೀವು ಕೂಡ ಆರಾಮಾಗಿ ಹೋಗಿ ಬರ್ಬೋದು. ಲೈಕ್ ಮಕ್ಕಳೆಲ್ಲ ಇಟ್ಕೊಂಡು ಬೇಸಿಗೆಗಾಲದಲ್ಲಿ ಹೋಗೋಕ್ಕಾಗಲ್ಲ. ಸೊ ನಾವು ಹಾಗಾಗಿ ತುಂಬ ದಿನದಿಂದ ಡಿಲೇ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿದ್ವು. ಬಟ್ ಈಗ ಪರವಾಗಿಲ್ಲ, ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಕರ್ಕೊಳಮ್ಮ, ಒಂದು ಸ್ವಲ್ಪ ಹೊತ್ತು ಎತ್ಕೊಳ್ಳಲ್ಲ.
ಆ್ಯಂಡ್ ನಿಮ್ಮೆಲ್ರಿಗೂ ರಿಯಲಿ ತುಂಬ ಥ್ಯಾಂಕ್ಸ್. ಯಾಕೆ ಅಂದರೆ ನನಗೆ ವ್ಲಾಗ್ ಮಾಡಬೇಕು ಅಂತ ಒಂದಷ್ಟು ನಿಮ್ಮಿಂದನೂ ಮೋಟಿವೇಟ್ ಆಗಿದ್ದೀನಿ. ಯಾಕೆಂದರೆ ಎಷ್ಟು ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ದೀರಾ, ಕಮೆಂಟ್ ಮಾಡಿ ಕೇಳಿದ್ದೀರಾ ಯಾಕೆ ವ್ಲಾಗ್ನ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ನನಗೆ ಅದು ತುಂಬ ಮೋಟಿವೇಟ್ ಮಾಡ್ತು. ಸೊ ಯಾಕೆ ನಾನು ಇಷ್ಟು ಥರ ನೆಗ್ಲೆಕ್ಟ್ ನನಗೆ ಇಷ್ಟು ಜನ ಕೇಳ್ತಾ ಇದ್ದಾರೆ. ಅದರಲ್ಲಿ ನನಗೆ ಆಲ್ಮೋಸ್ಟ್ 1000 ಗಟ್ಟಲೆ ಕೇಳದೇ ಇರ್ಬೋದು. ಒಂದು 50 ಮೆಂಬರ್ಸ್ ಒಳಗಾದರೂ ಅವ್ರು ಕೇಳ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಅವರಿಗೆ ನಾನು ವ್ಲಾಗ್ ಮಾಡೋದು ಇಷ್ಟ ಆಗ್ತಿದೆ, ರೀಚ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಆ್ಯಂಡ್ ಅವರಿಗೆಲ್ಲ ನಾನು ಇಷ್ಟೊಂದು ಒಂಥರ ಬೇಜಾರು ಮಾಡೋದು ನನಗೆ ಇಷ್ಟ ಮಾಡಬಾರ್ದು ನಾನು ಅನ್ನೋ ಥರನೂ ಅನ್ನಿಸ್ತು. ಆ್ಯಂಡ್ ಯಾಕೆ ಈ ಥರ ನಾನು ಸುಮ್ಮನೆ ಯಾರ್ದೋ ಇದಕ್ಕೋಸ್ಕರ ನನ್ನತನನ ಬಿಟ್ಕೊಟ್ಕೊಂಡು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಟೈಮ್ನ. ಆ್ಯಂಡ್ ನನ್ನನ್ನು ಇಷ್ಟಪಡೋರನ್ನ ಕಳ್ಕೊಬಾರ್ದು ಅನ್ನೋ ಥರನೂ ನನಗೆ ಅನ್ನಿಸ್ತು ಫೈನಲಿ. ಸೊ ಹಾಗಾಗಿ ಕೂಡ ವ್ಲಾಗ್ನ ನಾನು ನಿಮ್ಮಿಂದನೂ ಅರ್ಧ ಮೋಟಿವೇಟ್ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ನನಗಿನ್ನೂ ಜಾಸ್ತಿ ಖುಷಿ ಆಗ್ತಿತ್ತು. ಆ್ಯಂಡ್ ಜಾಸ್ತಿ ಇಲ್ಲ ನಾನು ಈ ಸತಿ ವ್ಲಾಗ್ ಮಾಡಲೇಬೇಕು ಇನ್ಮೇಲಿಂದ, ಇಷ್ಟು ಜನ ನನ್ನನ್ನು ಕೇಳ್ತಾ ಇದ್ದಾರೆ ಅಂದಮೇಲೆ ನಾನು ಯಾಕೆ ಈ ಥರ ಸುಮ್ಮನೆ ಇದ್ದೀನಿ ಅನ್ನೋ ಥರನೂ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಟು ಎವ್ರಿ ಒನ್. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಒಂದಷ್ಟು ಬೇಜಾರು ನಿಮ್ಗಳ ಮೆಸೇಜ್ಗಳು, ನಿಮ್ಮಗಳ ಕಮೆಂಟ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಹತ್ರ ಆಟಾಡ್ತಿದ್ದಿದ್ದು ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಅವ್ರ ಅಪ್ಪಂದಿರ ಕೈಲಿ ಕೊಟ್ಟು ಶಿಫ್ಟ್ ಮಾಡಿ ಅವ್ರನ್ನ ಮೇಲ್ಗಡೆ ಕೂರಿಸಿ ನಾವೊಂದು ಸ್ವಲ್ಪ ಕೆಳಗಡೆ ಚಿಲ್. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಪಾಪು ಕೂಡ ಮಲ್ಕೊಂಡ್ಲು. ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ಟ್ರೈನ್ ಸ್ಟಾಪ್ ಮಾಡಿದಾಗ ನಮಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ಊಟ ಸಿಗುತ್ತೆ ಅಂತ. ನಾವು ಸುಮ್ಮನೆ ಕೂತಿದ್ವು. ಟ್ರೈನ್ ಹೋಗೋ ಮುಂದೆ ಹೋದರೆ ಅಲ್ಲಿ ಊಟನೇ ಸಿಗಲಿಲ್ಲ ನಮಗೆ. ಆ್ಯಂಡ್ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದರೆ ಅದು ಕೂಡ ಅವೈಲೇಬಲ್ ಇರಲಿಲ್ಲ. ಇಂಥವ್ರ ಜೊತೆ ಬಂದ್ಬಿಟ್ರೆ ಚೆನ್ನಾಗಿ ಊಟ ಹಾಕಿ ಸಾಕಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸುಮ್ಮನೆ ಡವ್ ಕೇಳ್ತಾ ಇರೋದು ಸ್ವಾತಿ ಇವಾಗ ವಿಡಿಯೋಗೆ. ಪ್ಯೂರ್ ವೆಜ್ ಹುಡುಕ್ತೀನಿ ಈಗ. ಪ್ಯೂರ್ ವೆಜ್ಜೇ ಹುಡ್ಕಪ್ಪ. ಆ್ಯಂಡ್ ಹೆಂಗೋ ಆಗಿ ಒಂದು ಕಡೆ ಊಟನೂ ಸಿಕ್ತು. ಊಟನೂ ಮಾಡಿಕೊಂಡ್ವು. ಒಂದು ಕಾಲಷ್ಟೊತ್ತಿಗೋ 1:30 ಅಷ್ಟೊತ್ತಿಗೂ 1.5 ಅವರ್ ಲೇಟ್ ಆಯಿತು ಟ್ರೈನ್ ಮಂತ್ರಾಲಯಕ್ಕೆ ಬರೋಕ್ಕಷ್ಟೊತ್ತಿಗೆ. ಸೊ ಪಾಪು ಎಲ್ಲ ಮಲ್ಕೊಂಬಿಟ್ಟಿದ್ರು. ಆ್ಯಂಡ್ ಇವನು ಕೂಡ ಮಲ್ಕೊಂಡಿದ್ದ, ವೇದು ಕೂಡ ಮಲ್ಕೊಂಡಿದ್ದ, ನಮ್ಮ ಪಾಪಣ್ಣಿನೂ ಕೂಡ ಮಲ್ಕೊಂಬಿಟ್ಟಿದ್ಲು. ನನಗೆ ಭಯ ಆಗ್ತಿತ್ತು ಅವಳು ಎಲ್ಲಿ ಎದ್ಬಿಡ್ತಾಳೋ ಮತ್ತೆ ಮಲ್ಗ್ಸೋದು ಕಷ್ಟ ಅಂತ. ಯಾಕೆಂದರೆ ಅವಳು ಒಂದು 9 o'clock ಹಂಗೆ ಮಲ್ಕೊಂಬಿಟ್ಲು ಅನಿಸುತ್ತೆ. ಆ್ಯಂಡ್ ನನಗೆ ಮಂತ್ರಾಲಯದಲ್ಲಿ ಇಳಿತಿದ್ದಂಗೆ ಫುಲ್ ಖುಷಿ ಆಗೋಯಿತು. ಏನೋ ಒಂಥರ ಆ ವೈಬೇ ಬೇರೆ ಥರ ಅನ್ನಿಸ್ತಿತ್ತು ನನಗೆ ಲಿಟ್ರಲಿ ಈ ಸತಿ. ಆ್ಯಂಡ್ ಅಲ್ಲಿ ಬರ್ತಿದ್ದಂಗೆ ರಾಯರು ಫೋಟೋ ಎಲ್ಲ ನೋಡಿ, ಯೂಶ್ವಲಿ ನೀವು ಆ ಒಂದು ಏನು ಪರ್ಟಿಕ್ಯುಲರ್ ಫೇಮಸ್ ಪ್ಲೇಸ್ ಇರುತ್ತೋ ಅಲ್ಲೆಲ್ಲ ಆ ಒಂದು ಪ್ಲೇಸಿಂದೆಲ್ಲ ಫೋಟೋಸ್ ಹಾಕಿರ್ತಾರಲ್ಲ, ಹಾಗೇ ರಾಯರು ಫೋಟೋ ಹಾಕಿದ್ರು. ಅದನ್ನೆಲ್ಲ ನೋಡಿ ನಂಗೆ ಇನ್ನೂ ಸಿಕ್ಕಾಪಟ್ಟೆ ಯಾವಾಗ ರಾಯರನ್ನು ನೋಡ್ತೀನಪ್ಪ ಬೆಳಗ್ಗೆ ಯಾವಾಗ ಆಗುತ್ತೆ ಅನ್ನೋ ಥರ ಫೀಲ್ ಅನ್ನಿಸ್ತಾಯಿತ್ತು. ಆ್ಯಂಡ್ ರೈಲ್ವೆ ಸ್ಟೇಷನ್ ಸುತ್ತ ಈ ಥರ ಎಲ್ಲ ರಾಮಂದು ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ನಾವು ಫಸ್ಟ್ಗೆ ಬರುವ ಮುಂಚೆನೇ, ಮಂತ್ರಾಲಯ ಬರುವ ಮುಂಚೆನೇ ನಾವು ಮಿಡ್ನೈಟ್ ಬರ್ತೀವಿ ಅಂತ ಹೇಳಿ ನಮಗೆ ಪರಿಚಯ ಇರೋರ ಹತ್ರ ಹೇಳಿ ಆಟೋನ ಬುಕ್ ಮಾಡ್ಕೊಂಡಿದ್ವು. ಅವ್ರು ಯೂಶ್ವಲಿ ಯಾವಾಗಲೂ ಓಡಾಡ್ತಿರ್ತಾರೆ, ನನ್ನ ಹಸ್ಬೆಂಡ್ ಫ್ರೆಂಡು. ಸೊ ಹಾಗಾಗಿ ಅವ್ರ ಹತ್ರ ನಂಬರ್ ತೊಗೊಂಡು ನಾವು ಫಸ್ಟಿಗೆ ಆಟೋನ ಬುಕ್ ಮಾಡ್ಕೊಂಡಿದ್ವು. ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡಿ ಎಲ್ಲ ಕಡೆ ತೋರಿಸಿ ನಮಗೆ ರೂಮ್ನು ಕೂಡ ಫಸ್ಟ್ಗೆ ಬುಕ್ ಮಾಡಿಕೊಟ್ಟಿದ್ರು. ಸೊ ಫಸ್ಟ್ ಇಲ್ಲಿ ಹೋಗಿ ಬುಕ್ ಮಾಡಿಕೊಂಡು ರೂಮ್ನ ಅಲ್ಲಿಂದ ನೆಕ್ಸ್ಟ್ ಒಳ್ಳೆ ಈಗ ರೀಸೆಂಟಾಗಿ ಆಗಿರೋಂಥ ಬಿಲ್ಡಿಂಗಲ್ಲಿ ಬುಕ್ ಮಾಡಿಕೊಟ್ಟಿದ್ರು ನಮಗೆ. ತುಂಬ ಚೆನ್ನಾಗಿತ್ತು, ಬೆಡ್ ಆಗಿರ್ಬೋದು ಎಲ್ಲ. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇ ಬಿಟ್ಟಿದ್ಲು. ನನಗಂತೂ ಅಯ್ಯೋ ಯಾಕೆ ಎಲ್ಲಪ್ಪ ಇಷ್ಟೊತ್ತಿನಲ್ಲಿ ಅನಿಸ್ತಿತ್ತು. 1:30ಗೆ ಎದ್ದಿದ್ದಕ್ಕೆ ಅವಳು 3:30 ತನಕ ಮಲಗಲಿಲ್ಲ. ಸೊ ಅದೊಂಥರ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಏಕೆ ಅಂದರೆ ನನಗೂ ಟ್ರಾವೆಲ್ ಮಾಡ್ಕೊಂಡು ಬಂದು ಟ್ರೈನಲ್ಲಿ ನಾವು ಮಲಗಲಿಲ್ಲ, ಇನ್ನೇನು 12 ಗಂಟೆ ತನಕ ಅಷ್ಟೇ ಅಲ್ವಾ ಅಂತ ಮಾತಾಡಿಕೊಂಡು. ಆ್ಯಂಡ್ ಅದಾದಮೇಲೆ ಪಾಪು ಬೇರೆ 3:30 ತನಕ ಇದ್ದಿಲ್ಲ. ಸೊ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗ್ಬಿಡ್ತು. ಆ್ಯಂಡ್ ಇಲ್ಲಿ ನಮ್ಮ ರೂಮ್ ನೋಡ್ತಿರ್ಬೋದು ನೀವು, 2 ಸಿಂಗಲ್ ಕಾಟ್ ಒಂದು ಕೊಟ್ಟಿದ್ದಾರೆ, ಒಂದು ಡಬಲ್ ಕಾಟ್ ಒಂದಿತ್ತು. ಆ್ಯಂಡ್ ವಾಶ್ರೂಮ್ನು ಅಷ್ಟೇ ಕ್ಲೀನಾಗಿ ನೀಟಾಗಿಯೇ ಇತ್ತು, ಒಂಥರ ಗಜರ ಬಜರ ಇರಲಿಲ್ಲ. ಆ್ಯಂಡ್ ಈ ರೂಮ್ಗೆ 500 rupees ನಾವು ಪೇ ಮಾಡಿದ್ದು ಅಷ್ಟೇ. ಸೊ ಫೈನಲಿ ಬಂದಿದ್ದು 1:30 ಆಗಿದೆ. ನಮಗೆ ರೈಲ್ವೆ ಸ್ಟೇಷನಲ್ಲಿ 1 ಗಂಟೆ ನಾವು ಟ್ರೈನ್ ಇಳಿದಾಗ. ಆ್ಯಂಡ್ 1:30ಗೆ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಆ್ಯಂಡ್ ಪ್ರೀ ಬುಕ್ ಮಾಡಿದ್ವಿ ನಾವು ಮುಂಚೆನೇ, ನಮ್ಗೆ ಇಲ್ಲಿ ಪರಿಚಯ ಇರೋರು ಇದ್ರು ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿಗೆ ಬಂದು ಇವಾಗ ಸ್ಟೇ ಆಗಿದ್ದೀವಿ. ಆ್ಯಂಡ್
ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವತ್ತು ಇಷ್ಟಕ್ಕೆ ವ್ಲಾಗ್ನ ಸ್ಟಾಪ್ ಮಾಡಿದ್ದೀನಿ. ನಾಳೆ ಮಂತ್ರಾಲಯದಲ್ಲಿ ಏನಾಗುತ್ತೆ ಏನು ಅಂತ. ಆ್ಯಂಡ್ ಐ ಆಮ್ ವೆರಿ ಸೂಪರ್ ಎಕ್ಸೈಟೆಡ್ ರಾಯರನ್ನ ನೋಡೋದಕ್ಕೆ. ತುಂಬ ದಿವಸದ ಕನಸಿದು. ಸೊ ಫೈನಲಿ ನನಸಾಗ್ತಿದೆ ರಾಯರನ್ನ ನೋಡೋದು. ಅದು ಮಂತ್ರಾಲಯದಲ್ಲಿ ನೋಡೋದು ಇನ್ನೂ ಖುಷಿ ಆಗ್ತಾ ಇದೆ. ಮಠಗಳಿಗೆ ಹೋಗಿದ್ದೀವಿ, ಬಟ್ ಇಲ್ಲಿ ಮಂತ್ರಾಲಯ ಅದು ಬೇರೆ ಥರನೇ ವೈಬ್ ಸಿಗುತ್ತೆ ನಿಮಗೆ. ಸೊ ಫುಲ್ ಖುಷಿಯಾಗಿದೆ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದೇಳಬೇಕು. ನಮ್ಮ ಪಾಪು ಬೇರೆ ಎದ್ಬಿಟ್ಟಿದ್ದಾಳೆ. ಸೊ ಅವಳನ್ನೊಂದು ಸ್ವಲ್ಪ ಸಮಾಧಾನ ಮಾಡಿಸಿ ಹೆಂಗೋ ಹೊತ್ಲಾಗ ಆಟಾಡಿಸಿ ಮಲಗಿಸ್ಬಿಡ್ಬೇಕು. 1:30 ಬೆಳಗ್ಗೆನೇ ಪೂಜೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ. ಸೊ ನಾಳೆ ಸಿಗ್ತೀನಿ. ಬಾಯ್ ಬಾಯ್.